पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ಗುರು ರಾಘವೇಂದ್ರ ಸಾರ್ವಭೌಮರಿಗೆ ಶಿರಸ ಪ್ರಣಾಮವನ್ನು ಸಲ್ಲಿಸಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಒತ್ತಿನಣೆ ಶ್ರೀ ಗುರು ರಾಘವೇಂದ್ರ ಸನ್ನಿಧಿಯಲ್ಲಿ ಈ ದಿವಸ ಉತ್ಸವದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಗುರು ರಾಘವೇಂದ್ರ ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸಾವಿರಾರು ಭಗವದ್ಭಕ್ತರು ಸಾಲಾಗಿ ನಿಂತು ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಈ ಒಂದು ಬೈಂದೂರಿನ ಒತ್ತಿನಣೆಯ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ ಮಂದಿರ ಜೀರ್ಣಗೊಂಡಿದ್ದು, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಎಲ್ಲ ಭಗವದ್ಭಕ್ತರಿಗೆ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು ಪ್ರೇರಣೆ ಮಾಡಿದಂತೆ ಈ ಹಿಂದೆ ನೂತನವಾದಂತಹ ಗರ್ಭಗುಡಿ ರಚನೆಯನ್ನು ಮಾಡಿ ಆ ರಾಘವೇಂದ್ರ ಗುರು ಸಾರ್ವಭೌಮರ ಆ ವೃಂದಾವನ ಪ್ರತಿಷ್ಠೆಯನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯಹಸ್ತದಲ್ಲಿ ಸ್ಥಾಪನೆಗೊಂಡು ನಮ್ಮ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರ ದಿವ್ಯಹಸ್ತದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ ಬಂದಂತಹ 354ನೇ ವರ್ಷದ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರತಿಷ್ಠಾ ಒಂದು ಆರಾಧನಾ ಮಹೋತ್ಸವವು ಕೂಡ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ದಿವಸ ಬೆಳಗಿನಿಂದ ಮಧ್ಯಾಹ್ನದವರೆಗೆ ವಿಶೇಷವಾದಂತಹ ಪೂಜಾದಿಗಳು, ಪಾದಾರಾಧನೆ ಪೂಜಾದಿಗಳು, ವಿಶೇಷ ಪೂಜಾದಿಗಳು ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 12,000 ಭಗವದ್ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾವಿರಾರು ಭಗವದ್ಭಕ್ತರು ಸಾಲಾಗಿ ನಿಂತು ಈ ಒಂದು ಗುರು ರಾಘವೇಂದ್ರ ಸಾರ್ವಭೌಮರ ದರ್ಶನವನ್ನು ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಮೂಲಕ ಗುರು ರಾಘವೇಂದ್ರ ಸಾರ್ವಭೌಮರ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗಾಗಲಿ, ಆ ಒಂದು ರಾಘವೇಂದ್ರ ಸಾರ್ವಭೌಮರ ಅನುಗ್ರಹದಿಂದ ಈ ಕ್ಷೇತ್ರ ವಿಶೇಷವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ.